ಹಿಂಗೆ ಮಾತಾಡೋರು, ಬಾನವರು, ಬಸವೀರ ಮಠ ಅವ್ರಿಗೆ ಬಿಟ್ಟಿದ್ವಿ, ಚಡ್ಚಣದಾಗೆ ಬಿಟ್ಟಿದ್ವಿ. ಅವ್ರು ಕೂಡ ಒಂದೇನೋ ವಿಡಿಯೋ ಮಾಡಿ ಹಾಕಿದ್ವಿ ಆ ಸಾಲಿ ಗ್ರೌಂಡ್ನಾಗ. ಅದು ಒಂದು ಖುಷಿ ವಿಚಾರ. ಅದನ್ನ ಫಸ್ಟ್ ಟೈಮ್ ಮಾತಾಡಿದ್ವಿ. ಯಾಕಂದ್ರೆ ಅವರು ಅಲ್ಲಿ ಒಂದು ಪೀಕ್ನಾಗಿದ್ರು ಅವರು. ಕನ್ನಡ ಅಂದ್ರೆ ಕನ್ನಡ ಟಿಕ್ಟಾಕ್ ಒಳಗ ಫುಲ್ ಪೀಕ್ನಾಗಿದ್ರು ಸರ್ ಅವರು. ಬರ್ಬರ್ತಾ ಅವ್ರದ್ದು ಕೆರಿಯರ್ ಒಂದು ಬಿಸ್ನೆಸ್ ಐತೆ ಅವರು. ಅಲ್ಲಿನಿಂದ ಏನೋ ಫ್ಯಾಮಿಲಿನಿಂದ ಡೌನ್ ಆದ್ರು. ಬಟ್ ಆಮೇಲೆ ಸಂಜು ಬಸೆ ಅವರಂತರೂ ಜೀವರ್ಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ನಾವು ಉಲ್ಲಾಸ್ ಅವರು ಭೇಟಿ ಆಗಿದ್ವಿ. ಸಂಜು ಬಸೆ ನೋಡ್ಲೆ ನಿನ್ನಟ್ಯಾನ ಹಂಗೆ ಹಿಂಗೆ ಕಾಡ್ಸೋರು. ಅದು ಒಂದು ಮಜೆ ಹೆಂಗೆ ಅಂದ್ರೆ ಟಿವಿಯಾಗ ಬರ್ತಾರಲ್ಲ ಇವರು, ಟಿವಿಯಾಗ ಬರ್ತಾರಲ್ಲ ಸಂಜೆ ಅಂತೇಳಿ ಭೇಟಿ ಆಗಿದ್ವಿ. ಅದೊಂದು ನಾವಂತಿದ್ದು ಎಷ್ಟು ಪಕ್ಕ ನೋಡಪ್ಪ ಇವರಿಗೆ ಬಾಗ್ಲನೆ ತೆಗೆಯಲ್ಲ. ನಿಜವಾಗ್ಲು ಸರ್ ನನಗೂ ಅದು ನಾನು ಸುಳ್ಳು ಇವಾಗ ಅನ್ಕೋತೀನಿ. ಯಾಕಂದ್ರೆ ಸರ್ ಎಲ್ಲರಿಗೆ ನಾವು ಅಂತೇಳಿ ಎಲ್ಲರೂ ಬರ್ತಾರೆ ಸರ್. ಕ್ಯಾಮ್ರಾ ಕೊಡೋದ್ರಾಗ ಆಗಲ್ಲ, ತಲೆ ತಿಂದು ಬಿಡ್ತಾರೆ. ಎಷ್ಟೊಂದು ಜನಕ್ಕೆ ಕೊಡ್ತಾರೆ ಸರ್. ಅದು ನನಗೆ ಈಗ ಗೊತ್ತಾಗತೈತಿ ಯಾಕೆ ಹಿಂಗೆ ಇರಿಟೇಷನ್ ಆಗ್ತದೆ. ಯಾಕಂದ್ರೆ ರಾತ್ರಿ ಬೆಳತನ ಬಂದಿರ್ತಾರೆ ಸರ್, ನಿದ್ದೆ ಮಾಡಿರಲ್ಲ. ಇಲ್ಲಿ ಮತ್ತೆ ನೈಟ್ ಕಂಟೆಂಟ್ ತೆರೆ ಓಡಾಡ್ತಿರ್ತೈತಿ. ಇಲ್ಲಿ ಪ್ರೋಗ್ರಾಮ್ ಕೊಡೋಕು ನೈಟ್ 12 ಒಂದಿರ್ತಾನೆ. ಮತ್ತು 12ರಿಂದ ಇವರು ಬಿಟ್ಟು ಈ ಅಸಿಡಿಟಿ ಪ್ರಾಬ್ಲಮ್ ಊಟದಿರಲ್ಲ. ಇಲ್ಲಿಂದ ಬಿಟ್ಟು ನೆಕ್ಸ್ಟ್ ಪ್ರೋಗ್ರಾಮ್ ಸಿನಿಮಾ, ಸೀರಿಯಲ್ಸ್. ಅಂದ್ರೆ ಕಮಿಟ್ಮೆಂಟ್ ಸರ್, ಏನೂ ಮಾಡೋಕ್ಕಾಗಲ್ಲ. ಅದೊಂದು ಆರ್ಟಿಸ್ಟ್ ಜೀವನನೇ ಹಂಗೆ. ಬಟ್ ಅದನ್ನ ಮಾತನ್ನ ಇಂಬ್ರಿಕಿ ವಾಪಸ್ ತಗೋತೀನಿ. ಯಾಕೆ ಹಿಂಗೆ ಮಾಡ್ತಿದ್ರು, ಸೇರಿಸಿ ಓದ್ತಿದ್ರು, ಅದನ್ನ ಮಾತು ವಾಪಸ್ ತಗೋತೀನಿ. ಯಾಕಂದ್ರೆ ಗೊತ್ತು ಅವ್ರ ಲೆವೆಲಿಗೆ ನಾ ಬಂದಿನಲ್ಲ. ಅಂದ್ರೆ ಅವ್ರ ಸಣ್ಣವನಿಲ್ಲ, ಆ ಲೆವೆಲಿಗೆ ಬಂದಿನಲ್ಲ. ಗೊತ್ತಾಗ್ತೈತೆ ಅವ್ರ ತ್ರಾಸ ನನಗೆ ಏನಂತೇಳಿ. ಈಗ ಮೊಟ್ಟ ಮೊದಲ ಬಾರಿಗೆ ನೀವು ಅನುಶ್ರೀ ವೇದಿಕೆ ಮೇಲೆ ನೋಡಿದ ತಕ್ಷಣ ನಿಮಗೆ ಏನು ಅನಿಸ್ತು? ಒಂಥರ ಸರ್ ಸುಳ್ಳೈತಲ್ಲಿ ಆ ಸ್ಟೇಜ್ ಹಿಂದಿನ ನಾವು ಒಂದು ಸೆಲೆಕ್ಷನ್ ನಡೀತೈತಿ, ಮೆಗಾ ಆಡಿಷನ್ ಸೆಲೆಕ್ಷನ್ ನಡೀತದೆ ಸರ್. ಸುಳ್ಳೈಕಳಿ ಅವತ್ತು ನಾನು ಊರಿಗೆ ಬರ್ಲಿಕ್ಕೆ ಕುಂತು ಬಿಟ್ಟಿದ್ದೆ ಕಂಠೀರವ ಸ್ಟುಡಿಯೋ ಒಳಗೆ. ಮೆಗಾ ಆಡಿಷನ್ ನಾಳೆ ಮೆಗಾ ಆಡಿಷನ್ ಇದೆ. ಇವತ್ತು ನೈಟ್ ನಮ್ಮನ್ನ ರೆಡಿ ಮಾಡ್ತಾವ್ರೆ. ನಮ್ಮ ರೆಡಿ ಮಾಡಕತ್ತಾರ ಸರ್. ನಮ್ಮನ್ನ ರೆಡಿ ಮಾಡಕತ್ತಾರ ಅಂದ್ರೆ ಏನು, ನಮ್ದೇ ಇಲ್ಲಿ ತನ ಏನು ಆಡಿಷನ್ ಕೊಟ್ಕೊಂಡ್ ಬಂದಿವಲ್ಲ ಅದೇ ಒಂದು ಸ್ಕ್ರಿಪ್ಟ್. ಅಂದ್ರೆ ನಮ್ದು ಡೈಲಾಗ್ ಅನ್ನ ಈ ವೇರಿಯೇಷನ್ದಾಗ ಡೆಲಿವರಿ ಮಾಡಬೇಕು, ಈ ತರ ಹೇಳಬೇಕು, ಈ ತರ ಕಂಟೆಂಟ್ ಕೊಡ್ಬೇಕು. ನಡಬರ್ಕ ಜಗ್ಗೇಶ್ ಸರ್ ಮಾತಾಡ್ತಾರ, ಅಕುಲ್ ಸರ್ ಮಾತಾಡ್ತಾರ, ನೀವು ಸ್ಟಾಪ್ ಆದ್ರೆ ಹಂಗ ಅದನ್ನ ನಮಗೆ ಗೈಡ್ ಮಾಡ್ತಿರ್ತಾರೆ ಅಷ್ಟೇ. ಅವಾಗೊಂದು ರಿಹರ್ಸಲ್ ಅಂತೇಳಿ ಸ್ಟೇಜ್ ನ ಕೊಡ್ತೀವಿ ಸರ್. ರಿಹರ್ಸಲ್ ಅಂತ ಕೊಡ್ತೀವಿ. ಅಂದ್ರೆ ನಾಳೆ ಒಂದು ಶೋದ ನಾವು ಮಾಡ್ತೀವಿ ಅಂದ್ರೆ ಹಿಂದಿನ ದಿನ ನಾವು ರಿಹರ್ಸಲ್ ಕೊಡ್ಬೇಕು. ಅಂದ್ರೆ ಇವಾಗ ಕ್ಯಾಮ್ರಾ ಹಿಡಿತಾರ, ಲೈಟಿಂಗ್ ಹಾಕ್ತಾರ, ಅವಳೊಂದೇನೋ ಒಂದು ಸ್ಕೆಚ್ ಇರ್ತೈತಿ. ಅವತ್ತು ನಾನು ಕಲಾ ಸರ್ ಒಬ್ಬನೇ ಇದ್ದೀನಿ ಸರ್. ಇಬ್ರು ದೋಸ್ತರಿದ್ರು. ದೋಸ್ತರು ಊರಿಗೆ ಹೋಗ್ಬಿಟ್ರು, ನಾನು ಒಬ್ಬನೇ ಓದ್ಚಿಡು ಬಿಡ್ತು. ಸರ್ ನನ್ನ ಕೈಲಿ ಆಗಲ್ಲ. ಒಳಗೆ ಓದ್ತೀನಿ. ನಮ್ಮ ಶಣೆ ಸರ್ ಅಂತಿದ್ದಾರೆ ಸರ್, ಅವರು ನಮ್ಗೆ ಇದು ತೊಗೊಳ್ತಾರೆ. ಹಿಂದಿನ ದಿನ ಒಂದು ಆಡಿಷನ್ ತೊಗೊಳ್ತಾರೆ. ಆಡಿಷನ್ ಅಂದ್ರೆ ಇದೇ ಒಂದು ತೊಗೊಳ್ತಾರ, ಏನ್ ಮಾಡ್ತೀಯ ಸ್ಟೇಜ್ ಮೇಲೆ ಅಂತೇಳಿ. ಅಲ್ಲಿ ಓದ್ತೀನಿ, ನನ್ನ ಹೆಸರು ಹೇಳಕ್ ಬರ್ಲಿಕ್ಕೆ ಯಾಕೋ ಹಿಂಗೆ ಮಾಡತ್ತಿದ್ದು. ನಾಳೆ ಮೆಗಾ ಆಡಿಷನ್ ಹೋದಂತ ಗದಿ ಫುಲ್ ಬೆವತೀನಿ. ಎಂತ ಪರಿಸ್ಥಿತಿ ಬಂದಿದ್ನಪ್ಪ ನಾನು. ಯಾಕರೆ ಬಂದ್ಬಿಟ್ಟೆ. ನಮ್ಮ ಡೈರೆಕ್ಟರ್ ಸ್ವಾಮಿ ಸರ್ ಎಲ್ಲ ನಮ್ಮ ಟೀಮು ರೋಡಿ ತಂದು ಕೂತ್ಬಿಟ್ಟೆ ಸರ್. ಒಂದೇ ಮಾತಂದ್ರು, ಏನ್ ಬರ್ತದೆ ಹೇಳಂದ್ರು. ಅದನ್ನೆಲ್ಲ ಹೇಳಿದೆ. ಮೆಗಾ ಆಡಿಷನ್ ರೋಡ್ನೇ ತಂದು ಕೊಡ್ತೀನಿ ಸರ್. ಮೆಗಾ ಆಡಿಷನ್ ಹಿಂದಿನ ನನ್ನ ಕೈಲಿ ಆಗಲ್ಲ, ನಾವು ಊರಿಗೆ ಹೋಗ್ತೀನಿ ಬಿಟ್ಬಿಡಿ. ಒಂದೇ ಮಾತಂದ್ರು, ನಿನ್ಗೇನು ಬರ್ತದೆ ಅದು ಮಾಡಿ. ಶಾಣೆ ಸರ್ ಮತ್ತೆ ಶಾಣೆ ಸರ್ ಅಂದ್ರೆ ಆಕ್ಚುಲಿ ಅಂಜಿತ್ತು ಸರ್. ನಾವು ಸಿಕ್ಕಾಪಟ್ಟೆ ಎಡ್ಡವರು ಏನ್ರಂದ್ರೆ ಹಿಂಗ್ ನೋಡಿದ್ರಂದ್ರೆ ನಾವು ಅಲ್ಲೇದಲ್ಲೇ ತಲೆ ಇರ್ತೀವಿ ನಾವು. ಏನ್ ಮಾಡ್ತೀಯ ಮಾಡು ಅಂದ್ರು ಸ್ವಾಮಿ ಸರ್. ಮಾಡು ನೀನು ಅಪ್ಪಾಜಿ, ನೀನ್ ಮಾಡ್ತೀಯ ನನಗೆ ಗೊತ್ತು, ಮಾಡು ನೀನು. ಅದು ಚುಟ್ಟು ಸಾಂಗ್ ಅಂತೇಳಿ ಸ್ಟೇಜ್ ಮ್ಯಾಗ ಬಿಟ್ರು. ಅದೇನು ಮೈಯ ದೇವ್ರು ಬಂದವ ಗೊತ್ತಿಲ್ಲ. ಹಿಂಗ್ ಹೊರಗೋದೆ ಹೋದೆ ಸರ್. ಅದು ಮೆಮೊರೇಬಲ್, ಅದು ನಾನು ಮರೆಯಲ್ಲ. ಅದೇ ಕಾರಣಕ್ಕೆ ಏನೋ ಅದು ನಾನು ಕಲಿಸ್ಕೊಂಡಿದ್ದು. ಜಗ್ಗೇಶ್ ಸರ್ ಸೀಟ್ನಾಗ ಕುಂತೆ. ಎಲ್ಲರೂ ಆ ಸೀಟ್ನಾಗ ಕುಂತಿಲ್ಲ. ಫಸ್ಟ್ ನಿಮ್ಮ ಊರಿನವ, ಒಂದು ಉತ್ತರ ಕರ್ನಾಟಕದವ, ಒಂದು ಹಳ್ಳಿ ಹುಡುಗ, ನನಗೇನು ಗೊತ್ತಿಲ್ಲ, ಫ್ಯೂಚರ್ ಆರ್ಟಿಸ್ಟ್ ಬಿ ಅಲ್ಲ ನಾನು. ಅದು ಡ್ರೀಮ್ ಹಿಂಗೆ ಕಾಣಬೇಕು, ಹಿಂಗೆ ಪೂರ್ತಿ ಒಂದಿತ್ತಲ್ಲ. ಜಗ್ಗೇಶ್ ಸರ್ಗೆ ಮತ್ತೆ ಶಣೆ ಸರ್ಗೆ ಮತ್ತೆ ನಮ್ಮ ಡೈರೆಕ್ಟರ್ ಸ್ವಾಮಿ ಸರ್ಗೆ ಮತ್ತು ನಮ್ಮ ಕಾಮಿಡಿ ಟೀಮ್ ಎಲ್ಲ ಹುಡುಗರಿಗೆ, ನಮ್ಮ ಹುಡುಗರು 20 ಜನ ಬಂದಿದ್ರಲ್ಲ ಸರ್, ಅವರೆಲ್ಲ ನನಗೆ ಅಂಜಬೇಡ
ಅಲ್ಲಿ ತನಕ ನಮ್ಮ ಸೀನಿಯರ್ಗಳು ನಮ್ಮ ಕ್ಯಾಪ್ಟನ್ಸ್ಗಳು ಗೊತ್ತಿರಲಿಲ್ಲ. ಅಲ್ಲಿ ತನಕ ಹೋಗಿ ಕೂರಿಸಿದ್ರು. ಅವತ್ತು ಸ್ಟೇಜ್ ಫುಲ್ ಬ್ಯಾಂಗ್ ಮಾಡಿದೆ. ಎಲ್ಲರೂ ಕ್ಯಾಮ್ರಾ ಬಿಟ್ಟು ಬಂದಲ್ಲಿ ನೀನು ನಾಟಕ ಮಾಡ್ತೀನಿ, ನೀನು ಸುಳ್ಳು ಏನೋ ಕಿತಾಬತ್ತಿ ಮಾಡ್ತೀನಿ. ಅದೇನೋ ಒಂದು ದೇವ್ರು ಕೊಟ್ಟು ವರ ಶಕ್ತಿ, ಒಂದೇನೋ ಒಂದು ದೈವದ ಒಂದು ಬಲ ಅಂತ ದೇವ್ರು ಬರ ಸರ್. ಓಕೆ. ಈಗ ಆಮೇಲೆ ನೀವು ವೇದಿಕೆ ಮೇಲೆ ಹತ್ತೀರಿ, ಮೊದಲು ಆಗಲ್ಲ ಅನ್ನೋರು ಸಕ್ಸಸ್ಫುಲ್ಲಾಗಿ ಆ್ಯಕ್ಟಿಂಗ್ ಮಾಡ್ತೀರಿ. ಆಮೇಲೆ ಎಲ್ಲ ಮಹಾನ್ ನಟರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಹೊಗಳ್ತಾರೆ. ಎಲ್ಲರೂ ಹೊಗಳುವಾಗ ಒಂಚೂರೇನೋ ನಿಮ್ಮದಲ್ಲಿ ಮುಖದಲ್ಲಿ ಖುಷಿಯೋ ಒಂದು ಕಣ್ಣೀರು ಆನಂದ ಬಾಷ್ಪನೋ ಥರ ಹಾಕ್ತಾ ಇದ್ರಿ. ಯಾಕೆ ಆ ಭಾವನೆ ಸರ್? ಹೆಂಗಂದ್ರೆ ಆ ವೇದಿಕೆನ ಅಂಥದ್ದು. ಈಗ ಹೆಂಗಂದ್ರೆ ಅಷ್ಟೆಲ್ಲ ಜರ್ನಿ ಮಾಡ್ಕೊಂಡು ಬಂದಿರ್ತೀವಿ ಸರ್. 20 ಜನರು ಅಂತಿಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ ನಡ್ಬರ್ಕ ನಾನೊಬ್ಬ ಎಲ್ಲೋ ಸಣ್ಣ ಊರಿಂದ ಬಂದಿರ್ತೀನಿ. ನಮ್ಮ ಬಗ್ಗೆ ಒಬ್ಬರು ದೊಡ್ಡವರು ಜಗ್ಗೇಶ್ ಸರ್ ನವರಸ ನಾಯಕರು, ರಾಜ್ಕುಮಾರ್ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸರ್. ಅನುಶ್ರೀ ಮೇಡಮ್ ಈಗ ಹೆಂಗಂದ್ರೆ ಮನೆ ಮಗಳು ಟಿವಿಯ ನೋಡೋ ಸರ್ ನಾವೆಲ್ಲ. ಆನಂದನಾಲಿ, ಅಕುಲನಾಲಿ, ಕುರಿ ಪ್ರತಾಪ್ ಸರ್ ಆಗಲಿ, ಶ್ವೇತಾ ಮೇಡಮ್ ಆಗಿರ್ಬೋದು, ಶ್ವೇತಾ ವಾಸುದೇವನ ನಾವು ಟಿವಿಯ ನೋಡೋರು ಸರ್. ನಾವು ಟಿವಿಯ ನೋಡಿ ಚಪ್ಪಾಳೆ ಹೊಡೋರು. ನಾವು ಅನುಶ್ರೀ ಅಕ್ಕ ನೋಡಿದ್ರೆ ನಾವು ಹೆಂಗಿರ್ತೀವಿ, ಜಗ್ಗೇಶ್ ಸರ್ ನೋಡಿದ್ರೆ ಹೆಂಗಿರ್ತೀವಿ. ಅವರು ಹೊಗಳದಾಗ ಸರ್ ಕಣ್ಣ ನೀರು ಹೆಂಗೆ ಬರೋಲ್ಲ ಸರ್. ತಂದೆ ತಾಯಿ ಬಿಟ್ಟು ಹೋಗಿರ್ತೀವಿ ಸರ್. ಊಟ ಉಪಚಾರ ಬಿಟ್ಟು ನಾವು ಹೆಂಗಂದ್ರೆ ಸಿಸ್ಟಮೆಟಿಕ್ ಬೆಳೆದವರು. ಒಬ್ಬರು ದೊಡ್ಡವರು ನಮ್ಮ ಬಗ್ಗೆ ಹೊಗಳಿದ್ರಂದ್ರೆ ಆಟೋಮೆಟಿಕ್ಲಿ ಅದು ನಮ್ದು ಇನ್ಪುಟ್ ಅನ್ನ ಅವ್ರು ಸರ್ಚ್ ಮಾಡಿರ್ತಾರೆ ಸರ್. ನಾವು ಬಂದಿದ್ದು ನಮ್ಮ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ, ತಂದೆ ತಾಯಿ ಆಯಿ ಮುತ್ತೆ ಬೆಳೆದು ಬಂದಿದ್ದಾರೆ. ನೀವು ಹೆಂಗೆ ಇಂಟ್ರೂ ಮಾಡಿರ್ತಾರಲ್ಲ ಇದೇ ಟೈಪ್ ಬಿ ಅವ್ರು ಭೀ ನಮ್ಗೆ ಇಂಟ್ರೂ ಮಾಡಿರ್ತಾರೆ. ಅದೊಂದು ಕ್ಷಣದಾಗ ಅವರೊಂದು ಸೆಕೆಂಡ್ನಾಗ ನಮ್ಮನ್ನ ಕರೆಕ್ಟ್ ಟೈಮಿಗೆ ಅದು ಸ್ಪಾಟ್ ಹೊಡಿತಾರಲ್ಲ, ಅದು ಆಟೋಮೆಟಿಕ್ಲಿ ಕಣ್ಣ ನೀರು ಬರುತ್ತೆ ಸರ್. ಅಂತ ಒಂದು ಜಗ್ಗೇಶ್ ಸ್ಟೇಜ್ ಮೇಲೆ ಕೂಡಿಸಿದ ಕಣ್ಣ ನೀರು ಬರಲ್ಲ ಅಂತ ಏನಂತಾರೆ ಸರ್. ಅವ್ರ ಸ್ಟೇಜ್ ಮೇಲೆ ಕೂಡಿಸಿದ ಹೆಂಗೆ ಆಗ್ತಿರೋ ಸರ್. ಅದು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಾನ. ಅದು ಗೊತ್ತಾಗಲ್ಲ ಸರ್. ನಾವು ಹೊರಗಡೆ ಅಂತ ಹೋಗಿರ್ತೀವಿ, ನಮ್ಗೆ ಅನಿಸ್ತಿರ್ತೈತಿ ಏನೋ ದಿಮಾಗ್ ಮಾಡಕ್ಕೆ, ಅದೊಂದು ಅಲ್ಲಿ ಏನೋ ಒಂದು ಭಾವನೆ ಬರಲ್ಲ ಸರ್. ಅದು ಡೈರೆಕ್ಟಾಗಿ ಮನಸ್ಸು ಒಳಗೆ ಹೋಗ್ತೈತಿ, ಅದು ಮನಸ್ಸಿಂದಲೇ ಕಣ್ಣೀರು ಬರ್ತೈತಿ. ನಿಮಗೆ ಈ ಒಂದ್ಸಲ ಎತ್ಕೊಳ್ಳಕ್ಕೆ ಬಂದು ಹಿಂದಕ್ಕೆ ಸೇರ್ತಾರೆ ಯಾರು ಸರ್? ಅನುಶ್ರೀ ಮೇಡಮ್ ಅವರು ಬರ್ತಾರೆ, ಎತ್ಕೊಳ್ಳಲ್ಲ, ಬಲ್ಲೆ ಬಂದು ಬಾಜು ನಿಲ್ತಾರೆ. ಆಮೇಲೆ ಅಕುಲ್ ಬಾಲಾಜಿ ಸರು ಇಲ್ಲ ಎತ್ಕೊಂಡಿದ್ದಾರೆ. ಅಕುಲ್ ಬಾಲಾಜಿ ಸರ್ ಎತ್ಕೊಂಡ್ರು. ಫಸ್ಟ್ನೇ ಆಡಿಷನ್, ಇದು ಮೆಗಾ ಆಡಿಷನ್ ದಿನನೇ ಮೇಡಮ್ ಅವ್ರು ಎತ್ಕೊಂಡ್ರು. ಅನುಷ್ಠಾಕ ಎತ್ಕೊಂಡ್ರು, ನನಗೆ ಫಸ್ಟ್ನೇ ದಿನ ಎತ್ಕೊಂಡ್ರು. ಮತ್ತೆ ಎಲ್ಲರೂ ಎತ್ಕೊಂಡ್ರು. ಫುಲ್ ಇಡೀ ಸೆಟ್ಟೇ ಎತ್ಕೊಂಡ್ರು. ಯಾಕಂದ್ರೆ ಅವತ್ತ ಹೇಳ್ತಾರಲ್ಲ, ಅವನಿಗೆ ಬ್ರೇಕಪ್ ಆಗಿ ತಕೊಂಡ್ರು, ಅವನಿಗೆ ಮನಸ್ಸು ನೋವಾಗಿ ತಕೊಂಡ್ರು ಅಂತ ಎಲ್ಲರೂ ಎತ್ಕೊಂಡು ಮುದ್ದಾಡ್ತಾರೆ. ಅದೊಂದು ಪ್ರೀತಿ ಸರ್. ಆ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಟ್ ಎಲ್ಲರೂ ಕೇಳ್ತಾರೆ ಎತ್ಕೊಂಡ ನೀನು ಏನೋ ಫೀಲ್ ಬರ್ತಂತ. ನಾನು ಇವಾಗಲೂ ಹೇಳ್ತೀನಿ, ಅಪ್ ಟು ನಾನು MS ಮುಗಿಸೋವರೆಗೂ ಎಲ್ಲರೂ ಎತ್ಕೊಂಡೇ ತಿರುಗಾಡ್ಯಾರ. ಎತ್ಕೊಂಡ ಬಂದ್ರೆ ಸುಳ್ಳ ಕೆಲಸ ನಾನು ಕಲಿಸಿರೋ ಟೀಚರ್ಸ್ ಅಂತ ಎತ್ಕೊಂಡಿದ್ದಾರೆ. ಅದೇನೋ ಫೀಲ್ ಬರಲ್ಲ, ಅದೇನೋ ನನ್ನ ಫೀಲ್ ಬರಲ್ಲ, ಅದೇನೋ ಗೊತ್ತಿಲ್ಲ. ಈಗ ಹಾಗಾದರೆ ನಿಮಗೆ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತಂದರೆ ಯಾರು ನೀವು ಚೂಸ್ ಮಾಡ್ತೀರಿ? ಇವರೇ ನನಗೆಲ್ಲ ಡೈರೆಕ್ಟರ್ಸು, ಇವ್ರಲಿಂದನೇ ನನಗೆ ಮೋಟಿವೇಶನ್ ಆಗಿದೆ ಅಂತಕ್ಕಂಥದ್ದು ಅಂದರೆ ಹಂಗಂದ್ರೆ ನಾನು ಕಾಮಿಡಿ ಕಿಲ್ಲಾಡಿ ಸ್ಟೇಜ್ ಹೆಬ್ಬಕ್ಕಿನ ಮೊದಲು ನಾನು ಸೆಲೆಕ್ಟ್ ಮಾಡಿ ಜಿ ಕನ್ನಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಶಾಣೆ ಸರು ಮತ್ತು ಸ್ವಾಮಿ ಸರ್ ಡೈರೆಕ್ಟ್ರು, ಅವರು ನಮ್ಮನ್ನ ಒಪ್ಪಿಕೊಳ್ಳಿಲ್ಲ ಅಂದ್ರೆ ಜಿ ಕನ್ನಡ ಟೀಮು ಪ್ರತಿಯೊಬ್ಬರಾಗಿರ್ಬೋದು, ಡೈರೆಕ್ಟ್ರು ಮತ್ತು ನಮ್ಮ ಸ್ವಾಮಿ ಸರು, ಸ್ಕ್ರಿಪ್ಟ್ ರೈಟರ್ ಶಾಣೆ ಅಬ್ಬಿಗೆರೆ ಅಂತಿದ್ದಾರೆ. ಅವ್ರೇನಾದರೂ ನಮ್ಮನ್ನ ಒಪ್ಪಿಕೊಳ್ಳಿಲ್ಲ, ನಮ್ಮ ಜಿ ಕನ್ನಡ ಮತ್ತು ಸ್ವಾಮಿ ಸರ್ ಡೈರೆಕ್ಟ್ ಆಗಿರ್ಬೋದು ಮತ್ತು ಶಾಣೆ ಸರ್ ಆಗಿರ್ಬೋದು, ಇವ್ರೇನಾದರೂ ನಮ್ಮನ್ನು ಆಗಿಲ್ಲ ಅಂದರೆ ನಾವು ಇಲ್ಲಿ ಮಟ್ಟ ಬರೋಕ್ಕೆ ಸಾಧ್ಯ ಇರ್ತದೆ ಸರ್. ನಾವು ಏನೇ ತಪ್ಪು ಮಾಡಿರ್ಬೋದು. ಒಂದೊಂದ್ಸಲ ನಾನು ಡೈಲಾಗಲ್ಲಿ ಪಂಬಲಾಗಿ ನಿಂತು ಬಿಡ್ತಿದೆ. ಯಾಕಂದ್ರೆ ನಾವು ವೇದಿಕೆ ದೊಡ್ಡ ಸರ್ ಅಂತ ದೊಡ್ಡ ಸ್ಟ್ಯಾಂಡಾಗಿ ನಿಂತಿರೋರು. ಮತ್ತೆ ಜಗ್ಗೇಶ್ ಸರು ಎತ್ತು ಮಾತಾಡು ನಮ್ಮ ಹುಲಿ ಡೈಲಾಗ್ ಮುಗಿತು, ಹೇಳ್ರು ಅಂತಂದು ಪುಷಪ್ ಮಾಡಿ ಅವ್ರನ್ನ ಬಿಟ್ಟರೆ ನಾನು ಜಗ್ಗೇಶ್ ಸರ್ಗೆ ಋಣಿಯಾಗಿರ್ತೀನಿ. ಮತ್ತು ರವಿಚಂದ್ರ ಸರ್ಗೆ, ರಚ್ಚು ಮೇಡಮ್ಗೆ, ಅನುಷ್ಠಾ ಅಕ್ಕ, ಆನಂದಣ್ಣ,
ಅಕುಲನ, ಮತ್ತು ಚೈತ್ರ ವಾಸುದೇವನು, ಶ್ವೇತಾ ಮೇಡಮ್ಮು, ಮತ್ತು ಹೋಲ್ ಟೀಮು, ಭರ್ಜರಿ ಬ್ಯಾಚುಲರ್ ಟೀಮು, ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಟೀಮು, ಒಬ್ಬರಿಗೂ ಬಿಡೋಕ್ಕಾಗಲ್ಲ ಸರ್. ಯಾಕಂದ್ರೆ ಅವರಿಲ್ಲ ಅಂದರೆ ನಾನಿಲ್ಲ. ಓಕೆ, ಹೌದಲ್ವಾ? ಅವರಿಲ್ಲ ಅಂದ್ರೆ ನಾವಿಲ್ಲ. ಮತ್ತು ನಿರಂಜನ್ ದೇಶಪಾಂಡೆ ಮೊನ್ನೆ ಕಾಮಿಡಿ ಇದು ಭರ್ಜರಿ ಸೀಸನ್ 2 ಮಾಡಿದಾಗ ಹೆಂಗಂದ್ರೆ ನಮ್ಮ ತಂದೆ ತಾಯಿ ಬಿಟ್ಟು ಬಂದು ಭಾವನೆನೇ ದೂರ ಮಾಡ್ತಾರೆ ಸರ್. ರವಿ ಸರ್ ನೋಡ್ರಿ, ಡೈಲಿ ಹೊಸ ಹೊಸ ಫ್ರೂಟ್ಸ್ ತರೋರು, ಹೊಸ ಹೊಸ ಫ್ರೂಟ್ಸು, ಅವ್ರ ಮನೆಯಿಂದ ಊಟ ತರೋರು, ನಾನ್ ವೆಜ್ಜು, ನಾವು ವೆಜ್ಜು, ಪಿಜ್ಜಾ, ಬರ್ಗರು, ಸರಿ, ಮತ್ತು ಅದೇನೋ ಹೊಸ ಹೊಸ ಸ್ವೀಟ್ಸು, ಅದು ನಾವು ಜೀವನದಲ್ಲಿ ತಿಂತೀವಿ ಸರ್. ಈಗ ಅದು ಎಲ್ಲಿಂದನೋ ತರೋರು ಅವ್ರ ಲೆಜೆಂಡ್ ಸರ್. ಸಿನಿಮಾ ಅಂಥವ್ರು ನಮ್ಮನ್ನ ಮಾಡ್ಕೊಡ್ತಾರೆ ಅಂದರೆ ರಚಿತಾ ಮೇಡಮ್ ಅವರು, ರಚು ಅಕ್ಕ ನಮ್ಮನ್ನೆಲ್ಲ ಹುಲ್ಲು ಹುಲ್ಲು ಅಂದ್ಕೊಂಡು ನಮ್ದೇನೋ ಇದು ಮಾಡ್ಕೊಂಡು ತಿನ್ನ ಕೊಡೋರು, ಬಾಜು ಕೂತು ಊಟ ಮಾಡೋರು, ಒಂದೇ ಸ್ಟೇಜ್ ಮೇಲೆ ಹಿಂಗೆ ಕೂತು ಮಾತಾಡೋರು. ಹೆಂಗಂದ್ರೆ ಅದು ತಂದೆ ತಾಯಿನ ದೂರ ಬಂದರು ಹುಡುಗರು ನಮ್ಮ ಮಕ್ಕಳು ಅಂತೇಳಿ ಕೇರ್ ಮಾಡಿದ್ರು ಸರ್. ಆ ಭಾವನೆಗೆ ನಾನು ಅವರನ್ನ ಚಿರಋಣಿ, ಅವ್ರ ಮಗನಾಗಿ ಯಾವಾಗಲೂ ಇರ್ತೀನಿ. ಯಾಕಪ್ಪ ಅಂದ್ರೆ ಅವ್ರು ಇದ್ದಿದ್ದಿಲ್ಲ ಅಂದರೆ ಜಿ ಕನ್ನಡ ಇರಲಿಲ್ಲ ಅಂದರೆ ನಾನು ಇರ್ತಿದ್ದಿಲ್ಲ. ಸ್ಪೆಷಲ್ ಥ್ಯಾಂಕ್ಸ್ ಜಿ ಕನ್ನಡ ಮತ್ತು ರವಿ ಸರು, ರಚು ಮೇಡಮ್ ಇವರೆಲ್ಲ. ಇವಾಗ ಸ್ಪೆಷಲ್ ಥ್ಯಾಂಕ್ಸ್ ಗೋಷ್ಟು ನಮ್ಮ ಜೆ.ಕೆ. ಸರ್. ಯಾಕಂದ್ರೆ ಫಸ್ಟ್ ಟೈಮ್ ಅವ್ರು ಸೀಟ್ ಮೇಲೆ ಕೂಡಿಸ್ಬಿಟ್ರು, ಅಪ್ಪಿಕೊಂಡು ನಮ್ಮ ಹುಲಿ ಆಗ್ತವ್ರ ಹುಲಿ ನಮ್ಗೆ ಮೆರೀತೈತಿ, ಉತ್ತರ ಕರ್ನಾಟಕದ ಹುಲಿ ಅಂತೇಳಿ. ಅವಾಗ ಯಾವಾಗ ನಮ್ಗೆ ತಂತಂಡ್ರು ಆವಾಗ ನೀನು ನಾನು ಅಂದಿಲ್ಲ, ಆವಾಗ ನೀನು ಸುಮ್ಮನೆ ಮಾಡ್ಕೋತ ಬಂದು ಆ ದೇವಸ್ಥಾನ ದಾರಿ ತೋರಿಸ್ತಾರೆ. ಓಕೆ ಓಕೆ. ಇವಾಗ ನೀವು ಒಂದು ಸ್ಟೇಜ್ ಮೇಲೆ ಒಂದು ಆ್ಯಕ್ಟ್ ಮಾಡ್ತಾ ಇರ್ತೀರ, ನಿಮ್ಮ ಜೊತೆ ಏನಪ್ಪ ಅಂದರೆ ಹುಲಿ ಕಾರ್ತಿಕ್ ಇರ್ತಾನೆ. ಹೌದು, ಮನೆ ಬರ್ಜರಿ ಹುಲಿ ಕಾರ್ತಿಕ್ ಇರ್ತಾನೆ. ಊಟ ಮಾಡ್ತಾ ಇರ್ತಾರೆ. ಊಟ ಮಾಡುವಾಗ ತಟ್ಟಂತ ಪ್ಲೇಟನ್ನು ಪ್ರವೀಣ್ ಜೈನ್ ಇರ್ತಾರೆ. ಈ ತಟ್ಟಂತ ಪ್ಲೇಟ್ ಎತ್ತುವಾಗ ಮುಖಕ್ಕೆಲ್ಲ ಅದು ಮೊಸರೆಲ್ಲ ಹತ್ತಿ ಬಿಡುತ್ತೆ. ಅದು ಒರಿಜಿನಲ್ ಮೊಸರು ಬಳಸಿರ್ತಾರೋ ಅಥವಾ ಏನಾದರೂ? ಇಲ್ಲ, ಅದು ಒರಿಜಿನಲ್ ಮೊಸರು. ಅದು ಓಕೆ. ಅದು ಆ್ಯಕ್ಚುಲಿ ಊಟ ಮಾಡೋದಂತ ಮಾಡಿದ್ವಿ. ಆ್ಯಕ್ಚುಲಿ ನಾನು ಊಟ ಮಾಡ್ತಿರ್ತೀನಿ, ಊಟ ಮಾಡಕ್ ಬಿಡ್ತಿರಲ್ಲ ಅವ. ಅದನ್ನ ಊಟ ಮಾಡಿ ಬಂದ್ಬಿಟ್ಟು ಅನ್ನ ಅದೇನೋ ವೇಸ್ಟ್ ಆಗಬಾರ್ದು, ಸುಮ್ಮನೆ ಅನ್ನಕ್ಕೆ ಅಪಮಾನ ಅಂತೇಳಿ ನಮ್ಮ ಮೊಸರನ್ನು ಇಟ್ಕೊಂಡಿವಿ, ಕ್ಯಾರಿ ಮಾಡಿದ್ವಿ. ಅದಕ್ಕೆ ಮೊಸರನ್ನು ತಿಥಿ ಊಟ ಅಂತೇಳಿ ಅದು ಒಂದು ಸಂದರ್ಭ. ಒಬ್ಬನಿಗೆ ತಿಥಿ ಊಟದ ಕುಂತಾಗ ಕಾಡಿಸಿದ್ರೆ ಏನಾಗ್ತಾನೆ ಅದೊಂದು ಸಂದರ್ಭ. ಇವಾಗ ಇನ್ನೊಂದು, ಅಲ್ಲೇನಾದರೂ ಕಾಮಿಡಿ ಆ್ಯಕ್ಟ್ ಮಾಡೋ ಸಂದರ್ಭದಲ್ಲಿ ಆರ್ಟಿಸ್ಟ್ಗಳಿಗೆ ಏನಾದರೂ ನೋವಾದರೆ ಆ ಒಂದು ಆಯೋಜಕರು ಎಲ್ಲ ಎ ಟು ಜೆಡ್ ಮೆಡಿಕಲ್ ಟ್ರೀಟ್ಮೆಂಟು ಅವರೇ ಮಾಡ್ತಾರೆ. ಎಲ್ಲ ಅವರೇ ಮಾಡ್ತಾರೆ. ನನಗೆ ಆಗಿದೆಯಲ್ಲ, ಇಲ್ಲಿ ಫ್ರ್ಯಾಕ್ಚರ್ ಆಗಿತ್ತು. ಹೌದು, ನಾನು ಯಾವಾಗ ಡಿ ಕಡೆ ಮಾಡುವಾಗ ಬಿದ್ದೆ, ಅದು ಒಂದು ಹಿಂಗೆ ಜಂಪ್ ಮಾಡ್ತಾರೆ ಅವರು, ಇವರು ಅದರಲ್ಲ ಅವ್ರು ಜಂಪ್ ಮಾಡಿಸ್ತಾರೆ, ಈ ಕಡೆ ಹೋಗಿ ಬಿಡುತ್ತೀನಿ ಆರ್ಯವರ್ಧನ್ ಗುರುಜಿ. ಅದು ಇಲ್ಲಿ ಮೈಲ್ಡ್ ಫ್ರ್ಯಾಕ್ಚರ್ ಆಗುತ್ತೆ, ಅಂದರೆ ಒಂದು ಕೂಗಲು ಎಳೆಯಷ್ಟು. ಅದು ಶುದ್ಧಕ್ಕೆ ಆಗಿಂದ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದರು. ನಾನು ತುಂಬ ಕಟ್ಟಗಳು ಭಾಳ ಧ್ಯಾನ ಮಾಡ್ಕೊಂಡಿನಿ. ಯಾಕಂದ್ರೆ ಏನೋ ಮಾರಕ್ಕೆ ಹೋಗೋ ಅದು ಏನೋ ಕಿತಾಪತಿ ಆಗೋದು. ಮತ್ತು ಅದು ಫಸ್ಟ್ನೇ ಸ್ಕಿಟ್ ಮಾಡುವಾಗ ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಇನ್ನಾದರೂ ಪೇನ್ ಇದೆ. ಅದನ್ನು ಪೇನ್ ಕಿಲ್ಲರ್ ಅದು ಇದು ಹಾಸ್ಪಿಟಲ್ ತೋರಿಸಿದ್ರು. ಭರ್ಜರಿ ಬ್ಯಾಚುಲರ್ದಾಗ ಬಿದ್ದೆ, ಇಲ್ಲಿ ಕಟ್ಟಾಗಿದ್ದಿಲ್ಲ, ಇನ್ನೂ ಇಲ್ಲಿ ಹಾಕಿದೆ, ಹಾಸ್ಪಿಟಲ್ ತೋರಿಸ್ತಾರೆ, ಇದು ಮಾಡ್ತಾರೆ, ಎಲ್ಲ ಕೇರ್ ಮಾಡ್ತಾರೆ. ಯಾಕಂದ್ರೆ ಕಂಟೆಸ್ಟೆಂಟ್ ಅಂದರೆ ಅವ್ರ ಮಕ್ಕಳು, ನಾವಿಲ್ಲ ಅಂದ್ರೆ ಶೋ ನಡೆಯಲ್ಲ. ನಾವು ಬೇಕು, ನಮ್ಮನ್ನ ಅವರು ಪ್ರೀತಿಯಿಂದ ಬಟ್ ನಮ್ಮ ಬಗ್ಗೆ ಅವ್ರಿಗೆ ಗೊತ್ತು ಇವಾಗ ಎಷ್ಟು ಸಾಫ್ಟ್ ಎಷ್ಟು ಹಾರ್ಡ್ ಅಂತೇಳಿ. ಓಕೆ. ಇವಾಗ ಇನ್ನೊಂದು, ನಿಮಗೆ ಈ ಒಂದು ಆ್ಯಕ್ಟಿಂಗ್ ಮಾಡ್ತಾನೆ ನೀವು ನಿಮ್ಮ ಹಿರಿಯರ ಪ್ರಾಪರ್ಟಿಗಿಂತಲೂ ಹೆಚ್ಚೇನಾದರೂ ಸಂಪಾದನೆ ಮಾಡಿದ್ದು ಉಂಟಾ? ಪ್ರೀತಿ ಸರ್, ಪ್ರೀತಿ, ಜನರ ಪ್ರೀತಿ, ಅದರ ಪ್ರೀತಿ ಮುಂದೆ ಯಾವುದೂ ಅಲ್ಲ. ಓಕೆ ಓಕೆ. ಅಂದರೆ ಇವಾಗ ನಿಮ್ಮ ತಂದೆಯವ್ರಿಗೆ ಮಾತು ಹೇಳಬೇಕು. ನಾನು ನಂದೊಂದು ಡ್ರೀಮ್ ಇತ್ತು, ಸ್ವಲ್ಪ ದಿನ ಟೀಚಿಂಗ್ ಮಾಡಿದೆ. ಈಗ ಎಲ್ಲರೂ ಟೀಚಿಂಗ್ ಮಾಡ್ತಾರೆ ಸರ್, ಒಂದು ಊರಿಗೆ ಗೊತ್ತಾಗ್ತಾರೆ, ಒಂದು ಶಾಲೆ ಗೊತ್ತಾಗ್ತಾರೆ. ಒಂದು ಹಳ್ಳಿಯಿಂದ ಹೋಗಿ ಇಡೀ ಕರ್ನಾಟಕ ಜನರ ಮುಂದೆ ನಿಂತ್ಕೋಬೇಕು ಅನ್ನೋದು ಒಂದು ಡ್ರೀಮ್ ಇತ್ತು ಸರ್. ಅದು ಯಾವಾಗಲೂ ಕಾಡ್ತೈತೆ ನನಗೆ. ಇಲ್ಲಾದ್ರೂ ಅಂತಾರೆ ನಾನು ಜಾಬ್ ಮಾಡು, ನೀನು ಜಾಬ್ ಮಾಡು ಅಂತಾರೆ ಸರ್. ಯಾಕಪ್ಪ ಅಂದರೆ ಕಲೆ ಸಾಹಿತ್ಯ ನಮ್ಮ ಕರ್ನಾಟಕದ ಸಂಸ್ಕೃತಿ, ಕರ್ನಾಟಕದ ಜನರ ಮುಂದೆ ನಿಂತ್ಕೊಳ್ಳೇಬೇಕು, ನಾನು ಉಲ್ಲಾಸ ಅಂತ ಪ್ರೂವ್ ಮಾಡಲೇಬೇಕು ಅನ್ನೋದೊಂದು ಅದು ಹುಚ್ಚು ಡ್ರೀಮು. ನಾನು ಹೆಂಗಪ್ಪ ಅಂದರೆ ಎಲ್ಲರೂ ಅಂತಾರಲ್ಲ ಆಗಲ್ಲ ಅಂತಾರಲ್ಲ, ಆ ಕೆಲಸ ನಾನು ಮುಂದೆ ಮಾಡ್ತೀನಿ.
ನಿನ್ನ ಕೈಲಿ ಅದು ಆಗಲ್ಲ ಅಂತಾರಲ್ಲ, ಅದು ಮುದ್ದ ಮಾಡ್ತೀನಿ. ಅದು ಏನೋ ಗೊತ್ತಿಲ್ಲ, ಅದು ಬೆಳೆದು ಬಂದಿದ್ದ ದಾರಿ ಇರೋದೇನು ಗೊತ್ತಿಲ್ಲ. ಅದು ನೀವು ಅಂದ್ರಲ್ಲ ಏನು ಸಂಪಾದನೆ ಮಾಡಿದೆ ಅಂತಾರಲ್ಲ, ಜಿ ಕನ್ನಡ ವೇದಿಕೆಯಿಂದ ಇಡೀ ಕರ್ನಾಟಕ ಜನರ ಪ್ರೀತಿ ಸಂಪಾದನೆ ಮಾಡೀನಿ. ಆ ಪ್ರೀತಿನ ಅದು ಎದರಿಂದನೂ ತೀರ್ಸಕ್ಕೆ ಸಾಧ್ಯ ಇಲ್ಲ. ಇವಾಗ ನೀವು ಎಲ್ಲಾದರೂ ನಿಮ್ಮ ಪೇರೆಂಟ್ಸು ನಿಮ್ಮ ರಿಲೇಷನ್ಸು ಬೇರೆ ಹೋದಾಗ ಅವ್ರಿಗೇನಾದರೂ ನೀವು ಉಲ್ಲಾಸನ ತಂದೆಯವರ ಅಂತೇಳಿ ಏನಾದರೂ ಗೌರವ ಕೊಟ್ಟು ನಿಮ್ಮಿಂದ ಏನಾದರೂ ನಿಮ್ಮ ಪೇರೆಂಟ್ಸಿಗೆ ಗೌರವ ಸಿಕ್ಕಿದ್ದು ಏನಾದರೂ ಇನ್ಸಿಡೆಂಟ್ ಇದೆಯಾ? ಇಲ್ಲ, ಅದನ್ನ ಮಾತಾಡೋ ಸಣ್ಣ ಮಾತಿಲ್ಲಿ. ಇಲ್ಲ, ಮಮ್ಮಿ ಹೇಳಿದ್ರು, ನೀವು ಉಲ್ಲಾಸ ನಿಮ್ಮ ಮಗ ಅಲ್ರಿ ಅಂತಂದ್ರೆ ಎಷ್ಟೋ ಸಲ ನಿಮ್ಮ ಮಗನ ಹೌದಾ? ಅಲ್ಲ, ಸಾಧ್ಯನೇ ಇಲ್ಲ, ಅವನ ನಿಮ್ಮ ಮಗ ಅಂತಂದ್ರೆ ಅಂದಿದ್ದು ಉಂಟು. ಈಗೀಗ ಅಲ್ಲ ಅಂತಾರ, ನಿಮ್ಮ ಮಗ ಚಲೋ ಮಾಡಕತ್ತನ್ರಿ, ಸರಿಯಾಗಿ ಮಾಡಕತ್ತಾನ, ಮೊದಲಿಗೆ ಚಲೋ ಮಾಡಕತ್ತಾನ. ಬಟ್ ನನ್ನಿಂದ ಹಂಗೇನು ಅನ್ಕೋಬಾರ್ದು. ಎಷ್ಟೇ ಅಲ್ಲ, ಅವ್ರ ಹೆಸರಿನಿಂದ ನಾ ಬಂದಿನಿ. ಇಲ್ಲ, ಅವ್ರಲಿಂದನೇ ನಾನು ಸರ್. ಇನ್ನೊಂದು, ತಾಯಿ ತಂದೆಗಿಂತ ದೊಡ್ಡವ್ರು ಯಾರೂ ಇಲ್ಲ. ಓಕೆ, ತಾಯಿ ತಂದೆನೇ ಏನಪ್ಪ ಅಂದ್ರೆ ನಮ್ಮ ಮೂಲ ದೇವರು ಅಂತ ನಾವೆಲ್ಲರೂ ತಿಳ್ಕೊತಾ ಇದ್ದೀವಿ. ಹಾಗಾದರೆ ನಮ್ದೇನಾಗುತ್ತೆ ಅಂದರೆ ಕೆಲವರಿಗೆ ಅನ್ನೋನ್ ಪರ್ಸನ್ಗಳಿಗೆ ಇವಾಗ ನಾವ್ಯಾರಾದ್ರೂ ನಮ್ಮ ತಂದೆಯವ್ರ ಹೆಸರಿಂದ ಇವ್ರ ಮಗ ಅಂತ ಪರಿಚಯ ಮಾಡೋದು ಉಂಟು. ಅದು ನಿಮ್ಮ ತಂದೆಯವ್ರಿಗೆ ಏನಾದರೂ ಉಲ್ಲಾಸ ತಂದೆ ಅಂತ ಯಾರಾದರೂ ಪರಿಚಯ ಮಾಡಿದಾರ? ಅವಾಗ ಈರಮ್ ಟೀಚರ್ ಮಗ ಉಲ್ಲಾಸ ಅಂತಿದ್ರು, ಇಲ್ಲಿಕಂದ್ರೆ ಶಾಂತ ಸ್ವಾಮಿಯವ್ರ ಮೊಮ್ಮಗ ಉಲ್ಲಾಸ ಅಂತಿದ್ರು ಈ ಕಡೆ ನಮ್ಮ ಹಳ್ಳಿ ಕಡೆ. ಈಗ ಆ ಕಡೆ ಹೋದಾಗ ನಮ್ಮ ಪಪ್ಪ ಪಾಪೆ ಅಂತಾರ, ಮಾಂತೇಶ್ವರ ಮಗ ಅಂತಿದ್ರು. ಇವಾಗ ಅದು ಜೀಕಂಡದ ಬರ್ತಾನೆ ಅದು ಉಲ್ಲಾಸ, ಅವ್ರ ಪಪ್ಪರು, ಅವ್ರ ಮಗ, ಅವ್ರ ಪಪ್ಪ, ಅವ್ರ ಮಮ್ಮಿ ಅಂತಾರ, ಅವ್ರ ಮುತ್ತೆ ಅಂತಾರ. ಅದೊಂದೇನು ಈಗ ಆ್ಯಕ್ಚುಲಿ ನಾವು ಯಾಕೆ ಇದನ್ನು ಕೇಳಿದೀವಿ ಅಂದರೆ ನಿಮ್ಮ ಸಾಧನೆಯಿಂದ ನೀವು ದೊಡ್ಡವರಾಗಿದ್ದೀರ. ಇಲ್ಲ, ಆ ರೀತಿ ಬೆಳೆದಿದೆ, ಆ ರೀತಿ ಬೆಳೆದಿದೆ. ಸಾಧನೆ ಏನು ದೊಡ್ಡ ಸಾಧನೆ ಮಾಡಿ ಸರ್, ಮಾಡ್ಬೇಕಾದ್ರೆ ದಿನ ಭಾಳ ಐತಿ. ನನ್ನೇನು ಇಷ್ಟಕ್ಕೆ ಮುಗಿಯಬಾರ್ದು. ನಂದು ಸ್ವಲ್ಪ ಏನೋ ಸದ್ಯ ಒಂದು ಹೆಸರು ಮಾಡಿದ್ದೀನಿ. 1 ವರ್ಷದಾಗ ಯಾಕೆ ಶೋ ಮಾಡಿದೆ, ಅದೊಂದು ನಂದು. ಇನ್ನೊಂದು ಶೋನು ಇತ್ತು, ಬಟ್ ನನಗೆ ಓದಕ್ಕೆ ಆಗಿರಲಿಲ್ಲ. ಅದು ಶೋ ಹೆಸರು ಹೇಳಲ್ಲ, ಆಲ್ರೆಡಿ ಈಗ ನಡೀಲಾತೈತಿ. ಅದು ರೊಕ್ಕ ಗಳಿಸಿಲ್ಲ, ರೊಕ್ಕದ ನಾವು ವ್ಯಾಲ್ಯೂ ನೋಡಿ ಹೋಗಿಲ್ಲ. ಒಂದೇ ನನ್ನ ಹೆಸರು ಬರಬೇಕು, ನನ್ನ ಊರ ಹೆಸರು ಮುಖ್ಯವಾಗಿ ಬರಬೇಕು, ನನ್ನ ದೋಸ್ತರು ಸ್ಟೇಜ್ ಮೇಲೆ ನಿಂತ್ಕೋಬೇಕು. ಇದೊಂದು ಡ್ರೀಮ್. ನಮ್ಮ ತಂದೆ ತಾಯಿ ಸ್ಟೇಜ್ ಮೇಲೆ ನಿಂತ್ಕೋಬೇಕನ್ನೋ ಡ್ರೀಮ್ ಇಲ್ಲ. ಒಂದು ದೋಸ್ತರು, ಒಂದು ನನ್ನ ಊರ ಹೆಸರು, ನನ್ನ ತಾಲೂಕಾ ಡಿಸ್ಟಿಕ್ ಹೆಸರು, ಜೇವರಿಗೆ ಹೆಸರು, ಮತ್ತೆ ಇದೊಂದು ನನ್ನ ಸಣ್ಣ ಪುಟ್ಟ ಪ್ರಪಂಚ ಸರ್. ಅಲ್ಲೊಂದು ನಿಂತ್ಕೋಬೇಕು, ನಾವು ಮಜಾ ಮಾಡ್ಬೇಕು ಅಷ್ಟೇ. ಅದೊಂದು ಡ್ರೀಮ್ ಇತ್ತು. ಇಲ್ಲಿ ಏನಾದರೂ ಬೆಳ್ಳಿ ಪರದೆ ಬರಬೇಕು ಒಂದು ಆಸೆ ಇದೆ, ಬೆಳ್ಳಿ ಪರದೆ. ಓಕೆ, ಈಗ ನೀವು ಎಷ್ಟು ಸೀರಿಯಲ್, ಇನ್ನೂ ಯಾವ ಸೀರಿಯಲ್ಗಳಲ್ಲಿ? ಸೀರಿಯಲ್ದಾಗ ಒಂದು ಮಾಡಿ ಬಂದೆ, ಒಂದು ಕ್ಯಾರೆಕ್ಟರ್. ಅದು ಭೂಮಿಗೆ ಬಂದ ಭಗವಂತ ಅಂತೇಳಿ ಅದೊಂದು ಕ್ಯಾರೆಕ್ಟರ್ ಮಾಡಿದ್ದೆ ನಾನು. ಅದು ಸ್ಮಶಾನದಾಗೆ ಶೂಟ್ ಇತ್ತು, 1 ಡೇ ಫುಲ್ ಸ್ಮಶಾನದಾಗೆ ಇತ್ತು. 1-2 ದಿನ ಶೂಟ್ ಮುಗಿಸೋರು ಬಂದೆ. ಅದೊಂದು ಮಾಡಿದ್ದೀನಿ. ಇನ್ನೊಂದು ಯಾವ ಸಿಕ್ಕ ಮಾಡೋದು. ಓಕೆ, ಈಗಾಗಲೇ ನಿಮಗೆ ಫಿಲ್ಮಿ ಡೈರೆಕ್ಟರ್ಸ್ಗಳು ಏನಾದರೂ ನಿಮ್ಮ ಕಲ್ಸಿಟ್ಟು ಕೊಡಿ ಅಂತ ಏನಾದರೂ ಕೇಳಿದ್ದೇನಾದ್ರು ಇದೆಯಾ? ಟೈಮ್ ಇದೆಯಾ? ಫಿಲ್ಮ್ ಡೈರೆಕ್ಟರ್ಗಳು ನಿಮ್ಮಲ್ಲಿ ಬಂದು ನಾವೀಗ ಈ ಫಿಲ್ಮ್ ಮಾಡ್ತಾಯಿದ್ದೀವಿ, ನೀವೇನಾದರೂ ಇಂಥ ಟೈಮಿಗೆ ಅವೈಲೇಬಲ್ ಇದ್ರೆ ಅಂದಾಗ ನೀವು ಇಲ್ಲ ಸರ್ ನಾನು ಬಿಸಿ ಇದ್ದೀನಿ ಅಂತ ಏನಾದರೂ ಹೇಳಿ ಕಳಿಸಿದುಂಟಾ? ಸರ್, ನಾನು ಯಾರಿಗೂ ಹಂಗೆ ಹೇಳಕ್ಕೆ ಹೋಗಲ್ಲೇ. ಆ್ಯಕ್ಚುಲಿ ನಾನು ಅದು ಏನೋ ಗೊತ್ತಿಲ್ಲ ಸರ್, ಬಾಯಿಗೆ ಒಂದಂತರ ಬರಲೇ ಅದು. ಆಮೇಲೆ ವಿಚಾರ ಮಾಡ್ತೀನಿ, ಹಿಂಗೆ ಶೂಟಿಂಗ್ ಇರ್ತಲ್ಲ, ನಾವು ಸುಮ್ಮನೆ ಒಪ್ಕೊಂಡೆ 2 ಕಡೆ ಹಂಗೆ ಮೇಂಟೈನ್ ಮಾಡಲಿ ಅಂತ ಗೊತ್ತಾಗ್ತೈತಿ. ಯಾಕಂದ್ರೆ ಜರ್ನಿ ಆ ಕಡೆ ಇರ್ತೈತಿ. ಬಟ್ ಇನ್ನೂ ಸಿನಿಮಾಗಳು ಬಂದಿಲ್ಲ ಸರ್, ಯಾರೂ ಇನ್ನೂ ಹೇಳಿಲ್ಲ. ಬಟ್ ಇವತ್ತೇ ಬಂದಿತ್ತು ಆ್ಯಕ್ಚುಲಿ. 23 ಅದೇನೋ ಸಣ್ಣ ಮಕ್ಕಳು ಸಿನಿಮಾ ಮಾಡಕತ್ತೀವಿ ಅಂತೇಳಿ ಸರ್ ಕೇಳ್ಕೊಂಡು ಮಾತಾಡ್ತೀನಿ ಸರ್ ಅಂತ ಹೇಳಿದ್ದೆ. ಅಷ್ಟೊತ್ತಿಗೆ ನಮ್ಮ ಮಠದೊಂದು ಕಾರ್ಯಕ್ರಮ ಬಂತು, ಅವ್ರಿಗೂ ನಾನು ಮಾತಾಡ್ತೀನಿ. ಏನೋ ಒಂದು 2 ಸಿನಿಮಾ ಬಂದಿತ್ತು. ಒಂದು ಟಾಕ್ಸಿಕ್ ಸಿನಿಮಾ, ಎಷ್ಟು ಸರ್ ಅದು ಕಾಸ್ಟ್ಯೂಮ್ ನಡೀತಾ ಇತ್ತು. ಅವಾಗೇನೋ ಫೋನ್ ಬಂತು, ಸರ್ ನಾನು ಶೋದಾಗ ಇದ್ದೀನಿ ಬಟ್ ಮಾಡ್ತೀನಿ ಅಂದಿದ್ದೆ. ಅದು ಯಾಕೋ ರೀಕಾಲ್ ಬರಲಿಲ್ಲ. ಬಟ್ ನಂದು ಬೇಜವಾಬ್ದಾರಿನೋ ಅಥವಾ ನನಗೆ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ನನಗೆ ಅಷ್ಟೊಂದು ನನಗೇನೋ ಆಗಲಿಲ್ಲೇನೋ ಅದು ಕರೆಕ್ಟಾಗಿ. ಬಟ್ ಕಾಯ್ತೀನಿ ಸರ್, ಸಿಗ್ಬೋದು. ಓಕೆ, ಈಗ ನಿಮ್ಮ ಒಂದು ಜರ್ನಿ ನೋಡಿದರೆ ಎಲ್ಲ ಚೆನ್ನಾಗಿ ಬೆಳ್ಕೊಂಡು ಬಂದ್ರಿ. ನೀವು ಈ ಒಂದು ಕಲಾಕಾರರಾಗಿ ಒಳ್ಳೆಯ ಕಲಾಕಾರರಾಗಿ ಬೆಳೆದಿದ್ದೀರಿ. ಇವಾಗ ನಿಮಗೆ ಎಲ್ಲ ಆಗಿದೆ. ಮದುವೆ ಅಂತಂದರೆ ಯಾವ ರೀತಿಯಾಗಿ ನೀವು ಇಷ್ಟಪಡ್ತೀರಿ? ಮದುವೆ